6ನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ. ಮುಷ್ಕರ ನಡೆಸ್ತಾ ಇದ್ರು ಕ್ಯಾರಿ ಅನ್ನದ ಸರ್ಕಾರ. ಮೂಲಭೂತ ಸೌಕರ್ಯ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ 6ನೇ ದಿನಕ್ಕೆ ಕಾಲಿಟ್ಟಿದೆ. ಪಾವಗಡ ತಾಲೂಕು ಕಚೇರಿ ಆವರಣದಲ್ಲಿ ಇಂದು ಕೂಡ ಮುಷ್ಕರ ನಡೆಸ್ತಾ ಇದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಮುಷ್ಕರದಲ್ಲಿ ತಿಮ್ಮಾರೆಡ್ಡಿ, ರಘುವೀರ್, ರಾಘವೇಂದ್ರ ರೆಡ್ಡಿ, ರಂಜಿತ್ ಕುಮಾರ್, ಇಮಾಂ, ಶ್ರೀನಿವಾಸ್ ಮೂರ್ತಿ, ಷಣ್ಮುಗಾರಾಧ್ಯ, ಸಂಜಯ್, ಆಸಿಫ್, ಈರಣ್ಣ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು. ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಈ ಹಿಂದೆ ಅಕ್ಟೋಬರ್ 3ರಂದು ಪ್ರತಿಭಟನೆ ನಡೆಸಿದ್ದು, ಅಂದು ಸರ್ಕಾರ ಅಧಿಕಾರಿಗಳ ಬೇಡಿಕೆಯನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ರು. ತದನಂತರ ಭರವಸೆಗಳನ್ನ ಸರ್ಕಾರ ಈಡೇರಿಸದ ಹಿನ್ನೆಲೆ ಕಳೆದ 6 ದಿನಗಳಿಂದ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದು, ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿಗೆ ಮುಷ್ಕರ ಕೈಗೊಳ್ಳಲಾಗಿದೆ. ಈ ವೇಳೆ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ರಾಜೇಶ್, ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್, ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗ್ತಾ ಇದೆ. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯಕವಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರ್ತಾ ಇರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದಿದ್ದಾರೆ. ಈಗ ಕರ್ನಾಟಕ ರಾಜ್ಯದಂತ ಕಳೆದ 6 ದಿನಗಳಿಂದ ಗ್ರಾಮ ಆಡಳಿತಾಧಿಕಾರಿಗಳೆಲ್ಲರೂ ನಾವು ಬೇಡಿಕೆಗಳು ಇಟ್ಕೊಂಡು ಮುಷ್ಕರ ಮಾಡ್ತಾ ಇದ್ದೀವಿ. 6 ದಿನ ಕಳೆದರೂ ಕೂಡ ಸರ್ಕಾರದಿಂದ ಇದುವರೆಗೂ ನಮ್ಗೆ ಯಾವುದೇ ರೀತಿ ಬೇಡಿಕೆ ಈಡೇರಿಸುವಂಥ ಭರವಸೆ ಬಂದಿಲ್ಲ. ನಮ್ಮ ಬಗ್ಗೆ ಎಲ್ಲೂ ಬೇಡಿಕೆ ಈಡೇರಿಸುವಂಥ ಮಾತುಗಳು ಎಲ್ಲಿ ಕೇಳಿಬಂದಿಲ್ಲ. ನಮ್ಮ ಮುಷ್ಕರದ ಬಗ್ಗೆ ಯಾರೂ ಗಮನವೂ ಹರಿಸಿಲ್ಲ. ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ ನಾಯ್ಕರವರು ಈ ಭೌತಿಕಾತ ಆಂದೋಲನನ ಒತ್ತಡ ಕೊಟ್ಟು ಕೆಲಸ ಮಾಡಿಸ್ಬೇಡ್ರಿ ಅಂತ ಹುಬ್ಬಳ್ಳಿ ತಹಸೀಲ್ದಾರ್ ಅವರಿಗೆ ಒಂದು ಫೋನ್ ಕರೆ ಮಾಡಿ ಮನವಿ ಮಾಡಿದರು. ಅದನ್ನು ಒಂದು ತಿರುಚಿ ಅವರನ್ನು ಅಮಾನತು ಮಾಡಿದ್ದಾರೆ. ಆದ್ದರಿಂದ ಈಗ ನಾವು ರಾಜ್ಯಾದ್ಯಂತ ಎಲ್ಲ ವಿಎಒಗಳನ್ನು ಅಮಾನತು ಮಾಡಿ ಅಂತೇಳ್ಬಿಟ್ಟು ನಾವು ಸಾಮೂಹಿಕವಾಗಿ ಮನವಿ ಪತ್ರ ನೀಡಿದ್ವಿ ಮುಖ್ಯಮಂತ್ರಿಗಳವರಿಗೆ. ಈಗ ನಿಮ್ಮ ಸ್ಥಳೀಯ ಶಾಸಕರಿಂದಿರ್ಬೋದು, ಯಾರಿಂದ ನಿಮ್ಗೆ ಏನಾರ ಒತ್ತಡ ವಾಪಸ್ ತಗೊಳ್ಳಿ ಅನ್ನೋದು ಏನಾರ ಇವು ಇದಾವ? ಸರ್, ಯಾರಿಂದ ಒತ್ತಡ ಇಲ್ಲ. ನಮ್ಮ ಶಾಸಕರಿಗೂ ನಾವು ಮನವಿ ಪತ್ರ ನೀಡಿದ್ದೀವಿ. ಅವರು ಕಂದಾಯ ಸಚಿವರಾದ ಬಳಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರಕ್ಕೆ ಸಾರ್ವಜನಿಕರು ಕೂಡ ಬೆಂಬಲವನ್ನ ನೀಡಿದ್ದು, ಅಧಿಕಾರಿಗಳ ಹೋರಾಟಕ್ಕೆ ನ್ಯಾಯ ಒದಗಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಮುಷ್ಕರ ಮಾಡ್ತಾ ಇದ್ದಾರೆ. ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ಕೇಳಿದ್ವಿ, ಇಲ್ಲ ನಮಗೆ ಈಗ ಮೂಲ ಸೌಕರ್ಯ ಬೇಕು ಅಂತಂದು ಮಾಡ್ತಾಯಿದ್ದೀವಿ ಅಂದರು. ನಾವು ಅದಕ್ಕೆ ತಲೆಬಾಗ್ಬೇಕು ನಾವು, ಯಾಕಂದರೆ ಈಗ ಎಲ್ಲ ಆನ್ಲೈನ್ ಮಾಡಿದಾಗ ಅವ್ರಿಗೆ ಒಂದು ಮೊಬೈಲು ಸೇವೆ ಬೇಕು, ಲ್ಯಾಪ್ಟಾಪ್ ಸೇವೆ ಬೇಕು, ಇರೋಕ್ಕೆ ಒಂದು ರೂಮ್ ಬೇಕು. ನಾವು ಇವಾಗ ಬರ್ತಿದ್ವಿ, ಮಾಡ್ಕೊಂತಿದ್ವಿ, ಹೋಗ್ತಾಯಿದ್ವಿ. ಈಗ ಆ ಥರ ಇಲ್ಲ. ಆನ್ಲೈನ್ ಅಂತ ಅಂದಮೇಲೆ ನಾವು ಹೆಂಗೆ ಸರ್ ಅಂದರೆ ಹೋಗಿ ಅರ್ಜಿ ಹಾಕಪ್ಪ ನಾವು ಮಾಡ್ತೀವಿ ಅಂತ. ಯಾವ ರೀತಿ ಮೊಬೈಲ್ ಹ್ಯಾಂಗ್ ಆಗ್ತಾಯಿತ್ತು, ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರು ಹೊಣೆ ಆಗಬೇಕು? ಸರ್ಕಾರ ತಾನೇ. ವ್ಯವಸ್ಥೆ ಸಂಪೂರ್ಣವಾಗಿ ಕೊಡಬೇಕು. ಸರ್ಕಾರ ಇದನ್ನು ಯಾಕೆ ಗಮನಕ್ಕೆ ತಗೊಂಡಿಲ್ಲ? ಈ ಕೆಲಸ ಇವತ್ತೇ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಮೊಬೈಲ್ ನೋಡಿದ್ರೆ ಹೆಂಗಾಗ್ತಾಯಿತ್ತು? ಯಾರಿದು ಕೊನೆ? ಸರ್ಕಾರ. ಅದಕ್ಕೆ ಸರ್ಕಾರ ಶೀಘ್ರವಾಗಿ ಅವ್ರನ್ನ ಅವ್ರ ಬೇಡಿಕೆನ ಈಡೇರಿಸೋಕ್ಕೆ ಮನವಿ ಮಾಡ್ತಾಯಿದ್ವಿ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.